ಗುಂಡ್ಲುಪೇಟೆ ತಾಲೂಕಿನ ಕಾಡಂಚಿನ ಗ್ರಾಮದ ಮದ್ದೂರು ಆದಿವಾಸಿ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತೀವ್ರವಾಗಿದ್ದು, ಕಳೆದ 15 ದಿನಗಳಿಂದ ಕುಡಿಯುವ ನೀರಿಲ್ಲದೆ ಗ್ರಾಮಸ್ಥರು ಪರದಾಡುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ಸಮಸ್ಯೆ ಕುರಿತು ಹಲವು ಬಾರಿ ಮನವಿ ಮಾಡಿದರೂ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಸ್ಪಂದಿಸಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇರಂಬಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಈ ಕಾಲೋನಿಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದು, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಸಂಕಷ್ಟದ ಬದುಕು ನಡೆಸುತ್ತಿದ್ದಾರೆ ಎಂದು ಸ್ಥಳೀಯ ಮುಖಂಡ ಮಾದಯ್ಯ ಆರೋಪಿಸಿದ್ದಾರೆ. ಗ್ರಾಮಕ್ಕೆ ನೀರಿನ ಸಂಪರ್ಕ ಸಂಪೂರ್ಣ ಸ್ಥಗಿತಗೊಂಡಿರುವ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸಬೂಬು ಹೇಳುತ್ತಾ ಕಾಲಹರಣ ಮಾಡಲಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮ ಗ್ರಾಮವನ್ನ ದತ್ತಿ ಗ್ರಾಮ ಎಂದು ಪರಿಗಣಿಸಿದ್ದರೂ ಅಧಿಕಾರಿಗಳಾಗಲಿ ಚುನಾಯಿತ ಜನಪ್ರತಿನಿಧಿಗಳಾಗಲಿ ನಮ್ಮ ಸಂಕಷ್ಟಗಳನ್ನು ಆಲಿಸುವ ಮನಸ್ಸೇ ತೋರಿಸುತ್ತಿಲ್ಲ. ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯವೂ ಇಲ್ಲದ ಸ್ಥಿತಿಯಲ್ಲಿ ಬದುಕು ಸಾಗಿಸುತ್ತಿದ್ದೇವೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿನ ಚರಂಡಿಗಳು ಕಸ ತ್ಯಾಜ್ಯದಿಂದ ತುಂಬಿ ಹೋಗಿದ್ದು, ಸೊಳ್ಳೆ ಹಾಗೂ ಕೀಟಗಳ ವಾಸಸ್ಥಾನವಾಗಿ ಮಾರ್ಪಟ್ಟಿವೆ. ಸ್ವಚ್ಛ ಪರಿಸರ ಕಾಪಾಡಬೇಕಾದ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಬೇಜವಾಬ್ದಾರಿಯಿಂದ ಕೈಕಳೆದಂತೆ ವರ್ತಿಸುತ್ತಿದೆ ಎಂದು ಆರೋಪವೂ ಕೇಳಿಬಂದಿದೆ. ಕುಡಿಯುವ ನೀರು ಸಿಗದ ಕಾರಣ ಮಹಿಳೆಯರು ಕಿಲೋಮೀಟರ್ಗಳಷ್ಟು ದೂರ ಕಾಲ್ನಡಿಗೆಯಲ್ಲಿ ತೆರಳಿ ಖಾಸಗಿ ಜಮೀನಿನಿಂದ ನೀರು ತರುವ ಅನಿವಾರ್ಯತೆ ಎದುರಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಅಧ್ಯಕ್ಷರುಗಳೇ, ಇದು ಮದ್ದೂರು ಕಾಲೋನಿ, ದತ್ತಿ ಗ್ರಾಮ ಅಂತ ಆಯ್ಕೆ ಆಗಿದ್ದಂಥ ಮದ್ದೂರು ಕಾಲೋನಿ 300-400 ಕುಟುಂಬ ಇರ್ತಕ್ಕಂಥ ಕಾಲೋನಿ. ಹಾಗಾಗಿ ನೋಡಿ, ಇದು ಸುಮಾರು 2 ವರ್ಷಗಳ ಕಾಲದಿಂದ ಬಸಲುಗುಂಡಿ ಕೊಳಚೆ ಪ್ರದೇಶ ಆಗ್ಬಿಟ್ಟಂತೆ. ದಯಮಾಡಿ ಪಂಚಾಯತಿಯವರು ಕೂಡ ಗಮನಹರಿಸಿಲ್ಲ. MLA ಸಾಹೇಬ್ ಬಂದರೂ ಕೂಡ ನಾನು MLA ಸಾಹೇಬ್ ಕೂಡ ಗಮನ ತಂದಿದ್ದೇವೆ. ಆರು MLA ಸಾಹೇಬರು ಕೂಡ ಇದು ಗಣನೆ ತಗೊಳ್ತಾ ಇಲ್ಲ. ಹಾಗಾಗಿ ಮುಂದಿನ ಪಂಚಾಯತಿ ಲೆವೆಲಲ್ಲಿ ಏನು ಮಾಡ್ತೀವಿ ಅಂದರೆ, ಪಂಚಾಯತಿ ಲೆವೆಲಲ್ಲಿ ಸುಮಾರು 300-400 ಜನ ನಮ್ಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಧರಣಿ ಕೂತ್ಕೊಂಡು ಈ ಚರಂಡಿ ನಾನೇ ಬರಬೇಕಾಗಿದ್ದ ಪರಿಸ್ಥಿತಿ ಬಂದ್ಬಿಡ್ತದೆ. ನೋಡಿ ಇಲ್ಲಿ ಜನ, ಮತ್ತೆ ಇಲ್ಲಿ ಪಕ್ಕದ ಆಶ್ರಮ ಶಾಲೆ ಇದೆ. ಆಶ್ರಮ ಶಾಲಾ ಮಕ್ಕಳುಗಳು ಕೂಡ ಆಶ್ರಮ ಶಾಲೆ ಕೂಡ ಈ ಬಸ್ಲು ಗುಂಡಿಯನ್ನು ತುಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಆಶ್ರಮ ಶಾಲೆಯನ್ನು ಈ ಸುಮಾರು 2-3 ವರ್ಷಗಳ ಕಾಲದಿಂದ ನಾನು ಬಸ್ಲುಗುಂಡಿನ ಏಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. 5 ವರ್ಷಗಳ ಕಾಲದಿಂದ ಏಟ್ ಮಾಡಿ ಆಶ್ರಮ ಶಾಲೆ ಇದೆ. ಆಶ್ರಮ ಶಾಲೆನ ಮಕ್ಕಳುಗಳು ಹೋಗ್ತಕ್ಕಂಥ ಆಶ್ರಮ ಶಾಲೆ ಕೊಳಚೆ ಪ್ರದೇಶ ನೀರನ್ನ ಮಕ್ಕಳು ತುಳ್ಕೊಳ್ತದೆ. ಈ ಸಂದರ್ಭ ಆಗೋದು ಬೇಡ ಅಂತೇಳಿ ಹೇಳ್ತಾ ಇದ್ದೀವಿ. ಮತ್ತು ಜೇನುಗೂರು ಬೀದಿ ಪಕ್ಕದಲ್ಲಿದೆ. ಹಾಗಾಗಿ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಆಶ್ರಮ ಶಾಲೆ ಪಕ್ಕದಲ್ಲಿರ್ತಕ್ಕಂಥ ಕೊಳಚೆ ನೀರನ್ನ ಹೊರಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಮತ್ತು ಆಶ್ರಮ ಶಾಲೆ ಅಂತಕ್ಕಂಥ ಬೋರ್ಡೇ ಇಲ್ಲ. ಅಲ್ಲಿ ಆಶ್ರಮ ಶಾಲೆ ಇದೆ, ಅದಕ್ಕೂ ಬೋರ್ಡೇ ಇಲ್ಲ. ನೋಡಿ, ಡಿಸ್ಟಿಕ್ ಆಫೀಸರ್ ಆಗ್ಬೋದು, ತಾಲೂಕು ಆಫೀಸರ್ ಆಗ್ಬೋದು, ಗಣನೆ ತಗೋತಲ್ಲ, ಒಂದು ಬೋರ್ಡ್ ಹಾಕಿಲ್ವಲ್ಲ ನೀವು. ಎಂಥ ಅಧಿಕಾರಿಗಳ್ರಿ ನೀವು? ಎಂಥ ಅಧಿಕಾರಿಗಳಿರಬೇಕು? ಒಂದು ಬೋರ್ಡ್ ಹಾಕ್ಬೇಕು. ಆಶ್ರಮ ಶಾಲೆ ಬೋರ್ಡ್ ಇಲ್ಲಪ್ಪ. ಯಾರು ಹೋಗ್ಬೋದು, ಯಾರು ಬರ್ಬೋದು. ಮೊನ್ನೆ ಘಟನೆ ಆಯಿತು, ನಮ್ಮ ಕಡೆ ನಮ್ಮ ಗಣನೆ ತಗೊಳ್ಳಿಲ್ಲ ಮದ್ದೂರು ಕಾಲೋನಿಯವ್ರ. ಹಾಗಾಗಿ ಆಶ್ರಮ ಶಾಲೆಗೆ ಬೋರ್ಡ್ ಆಗಬೇಕು. ಮತ್ತು ಈ ಕೊಳಚೆ ಪ್ರದೇಶ ನೀರನ್ನು ಚರಂಡಿನ ಎತ್ತರ ಮಾಡಿಸ್ಬೇಕು ಅಂತ, ಮತ್ತು ಜೇನುಗೂರು ಬರ್ತಕ್ಕಂಥ ರೇಷನ್ ಕಾರ್ಡು ಆಧಾರ್ ಕಾರ್ಡನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳ್ತೀನಿ. ಈ ಮೂಲಕ ಕೇಳ್ಕೊತೀನಿ. ನಾನು ಮಾತಾಡ್ತೀನಿ. ಇದು ಮದ್ದೂರು ಕಾಲೋನಿ ಅಂತ ಮದ್ದೂರು ಕಾಲೋನಿ, ಆದಿವಾಸಿ ಕಾಲೋನಿ, ಮದ್ದೂರು ಕಾಲೋನಿ ಅಂತ ಗ್ರಾಮ. ಇದು ಸುಮಾರು 200-300 ಕುಟುಂಬ ಇರ್ತಕ್ಕಂಥ ಕಾಲೋನಿ. ಹೀಗಾಗಿ ಏನಾಗಿದೆ ಅಂದರೆ 15-20 ದಿನಗಳಿಂದ ನೀರು ಬರ್ತಾ ಇಲ್ಲ. ನಲ್ಲಿ ಹೊಡೆದೋಗಿ ಅಂತೇಳಿ ಪಂಚಾಯತಿ ಮತ್ತೊಬ್ರಿಗೆ ಹೇಳೋರು, ಮತ್ತೊಂದು ಹೇಳೋದ್ರಿಂದ ಈ ಥರ ಇರೋದ್ರಿಂದ ಸುಮಾರು ಈ ಕಾಲೋನಿಗ ದತ್ತಿ ಗ್ರಾಮ ಅಂತ ಆಯ್ಕೆ ಮಾಡಿ
ಪಂಚಾಯತಿಯವರಾಗಲಿ ಅಥವಾ ಜನನಾಯಕರು ಆಗಲಿ ಕೂಡ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಆಗಿರೋದ್ರಿಂದ ಈ ಕೊಳಚೆ ಪ್ರದೇಶ ಇದು ನೋಡಿ, ಈ ಚರಂಡಿ ಎಲ್ಲ ಬಚ್ಚಲೆಲ್ಲ ತುಂಬ ಹೋಗ್ಬಿಟ್ಟದ, ನೀರೇ ಇಲ್ಲ. 15-20 ದಿನ ಅಲ್ಲಿ ಇಲ್ಲೇ ನೀರು ಹಿಡ್ಕೊಂಬಂದು ಕುಡಿತಾ ಇದ್ದೀವಿ ನಾವು. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ನೀರನ್ನು ಬಿಡಿಸ್ಬೇಕು, ನೆಲ್ಲಿನ ಸರಿ ಮಾಡಿಸ್ಬೇಕು ಅಂತ ಹೇಳ್ತಾ ಮನವಿ. ಜೊತೆಗೆ ನೋಡಿ, ಬಚ್ಚಲು 50 ಮಕ್ಕಳು ಇರ್ತಕ್ಕಂಥ ಆಶ್ರಮ ಶಾಲೆಯಲ್ಲಿದ್ದೀರಿ. 50 ಮಕ್ಕಳು ಇರ್ತಾರೆ ಆಶ್ರಮ ಶಾಲೆ ಇರ್ತಕ್ಕ ಮಕ್ಕಳುಗಳು ಆ ಬಚ್ಚಲು ನೀರನ್ನು ತುಳ್ಕೊಂಡು ಹೋಗ್ತಾ ಇದ್ದಾರೆ. ಅದೆಂಥ ಕಾರ್ಯಕ್ರಮ ಇದೆ? ಅಲ್ಲಿಗೆ ಆಶ್ರಮ ಸ್ಕೂಲ್ ಅಂತಿದೆ, ಬಿಲ್ಡಿಂಗ್ ಕಟ್ತಿದೆ, ಅದಕ್ಕೊಂದು ತೊಟ್ಟು ನೀರು ಆಗ್ತಾ ಇಲ್ಲ. ಆಯ್ತಾ, ಆಶ್ರಮ ಸ್ಕೂಲ್ ಅಂತಿದೆ, ಒಂದು ಬೋರ್ಡ್ ಇಲ್ಲ. ಅಲ್ಲಿಗ ಸಾಲ ಸಮಿತಿ ಇದೆಯಾ? ಅಲ್ಲಿ ಸಾಲ ಸಮಿತಿ ಮಾಡಿದಾರ? ಮಕ್ಕಳಿಗೆ ಕರ್ಕೊಂಡು ಯಾರು ಬರ್ತಾರೆ? ಮಕ್ಕಳ ಕರೆಯಕ ಈ ತರ ಇದೆ. ಮಾಡೋಣ, ಮಾತಾಡಿ. ಸ್ವಾಮಿ, ನಮ್ಗೆ ನೀರಿಲ್ಲ ಅಷ್ಟೇ ಸಾಕು. ಅದೇ ನಮ್ಗೆ ನೀರಿಲ್ಲ ಅಷ್ಟೇ. ಏನೋ ಒಂದು ತಿಂಗಳಾಯ್ತು ನೀರು ಬಿಟ್ಟು ನಾವು ಮಟ್ಟ ಹೋಗಿ ಬೇಡವಾ? ನಾವು ಯಾವ ಜೀವನ ಮಾಡಬೇಕು? ನೀರು ಇರ್ತಾರೆ ಜೀವನ ಮಾಡಕ್ಕ. ನೀರಿಲ್ದಂದ್ರೆ ಏನು ಜೀವನ ಮಾಡಕ್ಕೆ ನಾವು? ದತ್ತಿ ಗ್ರಾಮ ತಗೊಂಡ್ರಲ್ಲ, ದತ್ತಿ ಗ್ರಾಮದ ಆಯ್ಕೆ ಮಾಡ್ರಲ್ಲ. ರೋಡ್ ಇಲ್ಲ, ಬಸ್ಗೆ ರೋಡ್ ಇಲ್ಲ ಸಮಯ, ಬಸ್ ರೋಡ್ ಇಲ್ಲ.